ನಮಸ್ಕಾರ. ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ನಮಸ್ಕಾರ. ಇವತ್ ನಾವು ಮಾತಾಡೋಕ್ ಹೊರಟಿರೋದು ಭಾರತದ ಇತಿಹಾಸದ ಒಂದು ಬಹಳ ಮುಖ್ಯವಾದ ಘಟ್ಟದ ಬಗ್ಗೆ. ಅಂದ್ರೆ ಭಾರತವನ್ನ ಯಾರು ಆಳ್ಬೇಕು ಅಂತ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದ ಒಂದು ದೊಡ್ಡ ಯುದ್ಧ ಸರಣಿ. ಅದೇ ಕರ್ನಾಟಿಕ್ ಯುದ್ಧಗಳು. ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಆದರೆ ಕೇವಲ ಮೂರು ಯುದ್ಧಗಳು. ಹೌದು, ಈ 3 ಯುದ್ಧಗಳು ನಮ್ಮ ಭಾರತದ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಟ್ವು. ಅದು ಹೇಗೆ ಸಾಧ್ಯವಾಯಿತು? ಬನ್ನಿ ನೋಡೋಣ. ಸರಿ, ಈ ಯುದ್ಧಗಳ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಇದರ ಹಿನ್ನೆಲೆ ಏನು ಅಂತ ಸ್ವಲ್ಪ ನೋಡೋಣ. ಅಂದ್ರೆ ಈ ಜಗಳ ಶುರುವಾಗಿದ್ದೇಗೆ ಅಂತ. ಮೊದಲು ವ್ಯಾಪಾರಕ್ಕೋಸ್ಕರ ಶುರುವಾದ ಈ ಸ್ಪರ್ಧೆ ಆಮೇಲೆ ಇಡೀ ದೇಶದ ಮೇಲಿನ ಹಿಡಿತಕ್ಕಾಗಿ ನಡೆದ ಯುದ್ಧವಾಗಿ ಬದಲಾಯಿತು. ಈ ಯುದ್ಧಗಳಿಗೆ ಕರ್ನಾಟಿಕ್ ಯುದ್ಧಗಳು ಅಂತ ಯಾಕೆ ಕರೀತಾರೆ? ಕರ್ನಾಟಿಕ್ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬರ್ಬೋದು. ನೋಡಿ, ಕರ್ನಾಟಿಕ್ ಅನ್ನೋದು ದಕ್ಷಿಣ ಭಾರತದ ತುಂಬಾನೇ ಶ್ರೀಮಂತವಾಗಿದ್ದ ಒಂದು ಕರಾವಳಿ ಪ್ರದೇಶ. ಇವತ್ತಿನ ತಮಿಳುನಾಡು ಮತ್ತೆ ಆಂಧ್ರಪ್ರದೇಶದ ಕೆಲವು ಭಾಗಗಳು ಸೇರಿದ್ದವು. ಅಸಲಿಗೆ ಇದೇ ಜಾಗ ಈ ಯುರೋಪಿಯನ್ ಶಕ್ತಿಗಳ ಯುದ್ಧಭೂಮಿಯಾಗಿ ಹೋಯಿತು. ಸೊ ಈ ಅಖಾಡದಲ್ಲಿ ಇದ್ದಿದ್ಯಾರು? 2 ದೊಡ್ಡ ಪವರ್ಗಳು. ಒಂದು ಕಡೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಇನ್ನೊಂದು ಕಡೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಎರಡೂ ಕಂಪನಿಗಳ ಉದ್ದೇಶ ಒಂದೇ ಆಗಿತ್ತು: ವ್ಯಾಪಾರದಲ್ಲಿ ಯಾರು ನಂಬರ್ 1 ಆಗಬೇಕು ಅನ್ನೋದು. ಫ್ರೆಂಚರ ತಂಡದ ಕ್ಯಾಪ್ಟನ್ ಇದ್ದ ಹಾಗೆ ಡ್ಯೂಪ್ಲೆಕ್ಸ್, ಹಾಗೆಯೇ ಇಂಗ್ಲಿಷರ ಕಡೆ ಪ್ರಮುಖ ಆಟಗಾರ ರಾಬರ್ಟ್ ಕ್ಲೈವ್. ಈ ಇಡೀ ಯುದ್ಧದ ಸರಣಿ ಒಟ್ಟು 3 ಭಾಗಗಳಲ್ಲಿ ನಡೆಯಿತು. ಇದನ್ನ 3 ರೌಂಡ್ಗಳ ಫೈಟ್ ಅಂತಾನೂ ಅನ್ಕೋಬಹುದು. ಮೊದಲನೇ ರೌಂಡ್ 1746 ರಿಂದ 1748, ಎರಡನೇ ರೌಂಡ್ 1749 ರಿಂದ 1754 ಮತ್ತೆ ಫೈನಲ್ ರೌಂಡ್ 1756 ರಿಂದ 1763 ವರೆಗೆ. ಹಾಗಾದ್ರೆ ಬನ್ನಿ ಮೊದಲನೇ ರೌಂಡ್ಗೆ ಹೋಗೋಣ. ನಾನಾಗಲೇ ಹೇಳಿದಾಗೆ ಇದನ್ನೊಂದು ಬಾಕ್ಸಿಂಗ್ ಮ್ಯಾಚ್ ಅಂತ ಅಂದ್ಕೊಂಡ್ರೆ, ಮೊದಲನೇ ರೌಂಡ್ ಒಂದು ರೀತಿ ಡ್ರಾ ಆಯಿತು. ಈ ಮೊದಲನೇ ಯುದ್ಧ ಶುರುವಾಗಿದ್ದಕ್ಕೆ ಕಾರಣ ನಮ್ಮ ದೇಶದಲ್ಲಿರಲಿಲ್ಲ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ವಿಷಯ. ಯುರೋಪ್ನಲ್ಲಿ ಎಲ್ಲೋ ಆಸ್ಟ್ರಿಯನ್ ಸಿಂಹಾಸನಕ್ಕಾಗಿ ನಡೀತಿದ್ದ ಜಗಳದ ಕಿಡಿ ಇಲ್ಲಿ ಭಾರತದವರೆಗೂ ಹಬ್ಬಿತ್ತು. ಅದರ ಪರಿಣಾಮವಾಗಿ 1746ರಲ್ಲಿ ಫ್ರೆಂಚರು ಮದ್ರಾಸನ್ನ ವಶಪಡಿಸಿಕೊಂಡ್ರು. ಆದರೆ ಯುದ್ಧ ಮುಗಿದ ಮೇಲೆ 1748ರಲ್ಲಿ ಆಕ್ಸ್ಲಾ ಚಾಪೆಲ್ ಅನ್ನೋ ಒಂದು ಒಪ್ಪಂದ ಆಯಿತು. ಆ ಒಪ್ಪಂದದ ಪ್ರಕಾರ ಮದ್ರಾಸನ್ನು ಮತ್ತೆ ಇಂಗ್ಲಿಷಿಗೆ ವಾಪಸ್ ಕೊಡಬೇಕಾಯಿತು. ಅಂದ್ರೆ ಮೊದಲನೇ ರೌಂಡ್ ಮುಗಿದಾಗ ಯಾರಿಗೂ ಸ್ಪಷ್ಟವಾದ ಗೆಲುವು ಸಿಕ್ಕಿರಲಿಲ್ಲ. ಇಬ್ಬರೂ ಸಮಬಲರಾಗೇ ಇದ್ರು. ಹಾಗಂತ ಜಗಳ ನಿಲ್ಲಿಲ್ಲ. ಇದು ಕೇವಲ ಒಂದು ಆರಂಭ ಅಷ್ಟೇ. ಸರಿ, ಈಗ ಬರೋಣ ಎರಡನೇ ರೌಂಡ್ಗೆ. ಇಲ್ಲಿಂದ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬಂತು. ಆಟದ ಗತಿ ನಿಧಾನವಾಗಿ ಬದಲಾಗೋಕೆ ಶುರುವಾಯಿತು. ಬ್ರಿಟಿಷರು ನಿಧಾನಕ್ಕೆ ಮೇಲುಗೈ ಸಾಧಿಸೋಕೆ ಶುರು ಮಾಡಿದ್ರು. ಈ ಸಾರಿ ಯುದ್ಧಕ್ಕೆ ಕಾರಣ ಯುರೋಪ್ ಆಗಿರಲಿಲ್ಲ, ಬದಲಿಗೆ ನಮ್ಮದೇ ಸ್ಥಳೀಯ ರಾಜಕೀಯ. ಹೈದರಾಬಾದ್ ಮತ್ತು ಆರ್ಕಾಟ್ನಲ್ಲಿ ಸಿಂಹಾಸನಕ್ಕಾಗಿ ಜಗಳ ನಡೀತಿತ್ತು. ಇದೇ ಒಳ್ಳೆ ಅವಕಾಶ ಅಂತ ಈ 2 ಯುರೋಪಿಯನ್ ಕಂಪನಿಗಳು ನಮ್ಮ ರಾಜರ ಜಗಳದಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ನೋಡಿದ್ವು. ಒಳಕಂಬೋಲೆ ಇಂಗ್ಲಿಷರ ಪರ ರಾಬರ್ಟ್ ಕ್ಲೈವ್, ಫ್ರೆಂಚರ ಪರ ಡ್ಯೂಪ್ಲೆಕ್ಸ್ ಇಬ್ಬರೂ ರಂಗಕ್ಕಿಳಿದ್ರು. ಆದರೆ ಈ ಯುದ್ಧದ ಕೊನೆಯಲ್ಲಿ ಫ್ರೆಂಚರ ಪ್ರಭಾವ ಸಖತ್ತಾಗಿ ಕಮ್ಮಿಯಾಯಿತು. ಈ ಎರಡನೇ ಯುದ್ಧದ ಟರ್ನಿಂಗ್ ಪಾಯಿಂಟ್ ಯಾವ್ದು ಗೊತ್ತಾ? ಅದು 1751ರಲ್ಲಿ ನಡೆದ ಸೀಜ್ ಆಫ್ ಆರ್ಕಾಟ್, ಅಂದ್ರೆ ಆರ್ಕಾಟ್ ಮುತ್ತಿಗೆ. ಫ್ರೆಂಚರು ತಮ್ಮ ಪೂರ್ತಿ ಫೋಕಸ್ ಅನ್ನ ಬೇರೆ ಕಡೆ ಇಟ್ಟಿದ್ದಾಗ ರಾಬರ್ಟ್ ಕ್ಲೈವ್ ಒಂದು ಮಾಸ್ಟರ್ ಸ್ಟ್ರೋಕ್ ಹೊಡೆದ. ಆತ ಫ್ರೆಂಚರ ಮಿತ್ರನ ರಾಜಧಾನಿಯಾಗಿದ್ದ ಆರ್ಕಾಟನ್ನು ಎಕ್ದಮ್ ದಿಢೀರಂತ ವಶಪಡಿಸಿಕೊಂಡ. ಈ ಒಂದೇ ಒಂದು ನಡೆ ಫ್ರೆಂಚರ ಎಲ್ಲಾ ಪ್ಲಾನ್ಗಳನ್ನ ತಲೆಕೆಳಗು ಮಾಡಿಬಿಡ್ತು. ಇದು ಬ್ರಿಟಿಷರ್ಗೆ ಸಿಕ್ಕಂಥ ಒಂದು ದೊಡ್ಡ ಗೆಲುವು. ಇನ್ನು ಫೈನಲ್ ರೌಂಡ್, ಇದು ಡಿಸೈಡರ್. ಈ ಯುದ್ಧದ ನಂತರ ಯಾರು ವಿನ್ನರ್ ಅಂತ ಸ್ಪಷ್ಟವಾಗಿ ಗೊತ್ತಾಗೋಯ್ತು. ಇದು ಎಲ್ಲವನ್ನೂ ನಿರ್ಧರಿಸಿದ ಸುತ್ತು. ಮತ್ತೊಮ್ಮೆ ಯುದ್ಧದ ಮೂಲ ಕಾರಣ ಯುರೋಪ್ನಲ್ಲಿತ್ತು. ಅಲ್ಲಿ ನಡೀತಿದ್ದ 7 ಇಯರ್ಸ್ ವಾರ್ ಇಲ್ಲಿಗೂ ತಲುಪಿತು. ಈ ಬಾರಿ ಇಂಗ್ಲಿಷರ ಕಡೆಯಿಂದ ಸರ್ ಐರ್ಕೂಟ್, ಫ್ರೆಂಚರ ಕಡೆಯಿಂದ ಕಾಂಟ್ ಡಿ ಲಾಲಿ ಇಬ್ರು ಮುಖಾಮುಖಿಯಾದರು. ರಿಸಲ್ಟ್ ಏನಾಯಿತು? ಬ್ರಿಟಿಷರಿಗೆ ಒಂದು ನಿರ್ಣಾಯಕ ಫೈನಲ್ ಜಯ ಸಿಕ್ತು. ಈ ಯುದ್ಧದ ಫೈನಲ್ ಪಂಚ್ ಅಥವಾ ನಾಕೌಟ್ ಬ್ಲೋ ಅಂಟಾರಲ್ಲ, ಹಾಗೆ ಆಗಿದ್ದು 1760ರ ವಾಂಡಿವಾಶ್ ಕದನದಲ್ಲಿ. ನಿಜ ಹೇಳಬೇಕಂದ್ರೆ ಇದು ಫ್ರೆಂಚ್ಗೆ ಬಿದ್ದ ಒಂದು ಮಾರಣಾಂತಿಕ ಹೊಡೆತ. ಈ ಒಂದೇ ಒಂದು ಯುದ್ಧ ಭಾರತದಲ್ಲಿ ಫ್ರೆಂಚರ ಆಟವನ್ನ ಶಾಶ್ವತವಾಗಿ ಮುಗಿಸ್ಬಿಡ್ತು. ಸರಿ, ಈ ಯುದ್ಧಗಳೆಲ್ಲ ಮುಗೀತು. ಹಾಗಾದ್ರೆ ಇದರ ಅಂತಿಮ ಪರಿಣಾಮ ಏನಾಯ್ತು? ಇದನ್ನ ಕೇವಲ ಬ್ರಿಟಿಷರ ಒಂದು ಮಿಲಿಟರಿ ವಿಕ್ಟ್ರಿ ಅಂತ ಅಷ್ಟೇ ನೋಡಕ್ಕಾಗಲ್ಲ. ಇದರ ಪರಿಣಾಮ ಅದಕ್ಕಿಂತ ತುಂಬಾನೇ ದೊಡ್ಡದಾಗಿತ್ತು. ಇದರ ಪರಿಣಾಮಗಳು ಏನಾಯ್ತು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ
ಭಾರತದಲ್ಲಿ ಫ್ರೆಂಚರ ರಾಜಕೀಯ ಪ್ರಭಾವ ಅನ್ನೋದೇ ಇಲ್ದಾಗಾಯ್ತು. ಗೇಮ್ ಓವರ್. ಎರಡನೇದಾಗಿ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಇನ್ಯಾವ ಅಡ್ಡಿಯೂ ಇರಲಿಲ್ಲ. ಅವರು ನಿರ್ವಿವಾದವಾಗಿ ಪವರ್ಫುಲ್ ಆದರು. ಮೂರನೇದಾಗಿ, ದಕ್ಷಿಣ ಭಾರತದ ಮೇಲೆ ಇಂಗ್ಲಿಷರ ಸಂಪೂರ್ಣ ಹಿಡಿತ ಬಂತು. ಅಷ್ಟೇ ಅಲ್ಲ, ಇದು ಇನ್ನೂ ಮುಗಿದಿಲ್ಲ. ಇದೇ ಗೆಲುವು ಮುಂದೆ ಬಂಗಾಳವನ್ನ ವಶಪಡಿಸ್ಕೊಳ್ಳೋಕೆ ಅಂದ್ರೆ ಪ್ಲಾಸಿ ಮತ್ತು ಬಕ್ಸರ್ ಯುದ್ಧಗಳಿಗೆ ಒಂದು ರೀತಿಯಲ್ಲಿ ಅಡಿಪಾಯ ಹಾಕಿಕೊಡ್ತು. ಒಟ್ಟಿನಲ್ಲಿ ಈ ಎಲ್ಲ ಯುದ್ಧಗಳ ಮಹತ್ವವನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ, ಕರ್ನಾಟಿಕ್ ಯುದ್ಧಗಳು ಭಾರತದಲ್ಲಿ ಇಂಗ್ಲಿಷರ ರಾಜಕೀಯ ಆಳ್ವಿಕೆಗೆ ಅಡಿಪಾಯ ಹಾಕುದು. ನೋಡಿ, ಈ ಒಂದು ಲೈನ್ ಇಡೀ ಕಥೆಯ ಸಾರಾಂಶವನ್ನ ಹೇಳ್ಬಿಡುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗಿಸೋಣ. ಫ್ರೆಂಚರು ಸೈಡಿಗೆ ಸರಿದ ಮೇಲೆ ಇಡೀ ಭಾರತದಲ್ಲಿ ಬ್ರಿಟಿಷರ ಸಂಪೂರ್ಣ ಹಿಡಿತಕ್ಕೆ ಅಡ್ಡ ನಿಲ್ಲೋರು ಇನ್ಯಾರಾದ್ರೂ ಉಳಿದಿದ್ರಾ? ಈ ಒಂದು ಪ್ರಶ್ನೆಯಲ್ಲೇ ಭಾರತದ ಇತಿಹಾಸದ ಮುಂದಿನ ಅಧ್ಯಾಯದ ಮುನ್ನುಡಿ ಅಡಗಿದೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.